ವ್ಯರ್ಥವಾಗಿ ತಮಿಳುನಾಡಿಗೆ ಹರಿಯುತ್ತಿದ್ದ ನೀರನ್ನು ತಡೆದು ಅಣೆಕಟ್ಟು ಕಟ್ಟಿ ಹಳ್ಳಿಗಳಿಗೆ ಬಿಟ್ಟ ಕ್ರಿಯಾಶೀಲ ಯೋಜನೆಯ ಪರಿಚಯ ಇಂದು ನಿಮ್ಮುಂದೆ. ನೀರಿಗೆ ನೊಂದ ಚಿನ್ನದ ನಾಡು ಎಂದು ಕರೆಯಲ್ಪಡುವ ಬಯಲು ಸೀಮೆಗೆ ಭಗೀರಥನಾಗಿ ಜನ್ಮ ತಾಳಿದ ಯರಗೋಳ್ ಅಣೆಕಟ್ಟು. ನಿಗೂಢವಾಗಿ ನಿಂತ ದಟ್ಟ ಅಡವಿಯ ಅಂಚಿನಲ್ಲಿ 45 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಕನಸಿಗೆ 2006ರಲ್ಲಿ ಮೊದಲ ಕಲ್ಲು ಇಡಲಾಯಿತು. ಅನೇಕ ವರ್ಷಗಳ ಹೋರಾಟ, ಸರ್ಕಾರಗಳ ಬದಲಾವಣೆ, ವಿಜ್ಞಾನಿಗಳ ಪರಿಶ್ರಮ, ಸ್ಥಳೀಯರ ನಿರೀಕ್ಷೆ ಎಲ್ಲದಕ್ಕೂ ಪ್ರತಿಫಲವಾಗಿ 17 ವರ್ಷಗಳ ನಂತರ 2023ರಲ್ಲಿ ಈ ಅಣೆಕಟ್ಟು ಲೋಕಾರ್ಪಣೆಗೊಂಡಿತು. ಇಂದು ಯರಗೋಳ್ ಕೇವಲ ಒಂದು ಅಣೆಕಟ್ಟು ಅಲ್ಲ, ಇದು ಕೋಲಾರ, ಮಾಲೂರು, ಬಂಗಾರಪೇಟೆ ತಾಲೂಕಿನ ಹಳ್ಳಿ ಜನರ ಬಾಳಿನ ಶ್ವಾಸ, ಉಳುಮೆ ಮಾಡುವರ ಜೀವನಾಡಿ, ಬಾಯಾರಿದ ನಾಡಿನ ಆಸರೆ, ತೋಟಗಾರಿಕೆಯ ಜೀವದ ಒನಲು, ಹೊಲಗಳ ಬಿತ್ತನೆ, ರೈತನ ಆಶಯ ಬೀಜ, ಮಕ್ಕಳ ನಗುವಿನ ಬಾಗಿಲು. ಒಂದು ನೋವಿನ ಸಂಗತಿ ಏನೆಂದರೆ ಹಚ್ಚ ಹಸಿರಿನ ನಿಸರ್ಗದ ನಡುವೆ ನಿಂತ ಈ ಅಣೆಕಟ್ಟು ತುಂಬುವುದು ಅಷ್ಟು ಸುಲಭವಲ್ಲ. ಸುತ್ತಮುತ್ತಲಿನ ಕೆರೆಗಳು ತುಂಬಿದರೆ ಮಾತ್ರ ಈ ಹೃದಯಕ್ಕೆ ನೀರು ಸೇರುತ್ತದೆ. ಆದರೆ ಆ ಕಾರ್ಯಗಳನ್ನು ಒಳಗೊಂಡ ಸರ್ಕಾರದ ಯೋಜನೆಗಳು ಅರ್ಧದಲ್ಲೇ ನಿಂತಿವೆ. ಕೆಸಿ ವ್ಯಾಲಿಗೆ ಕೋಟಿ ಕೋಟಿ ಖರ್ಚು ಮಾಡಿ ವಿಷಪೂರಿತ ನೀರು ಸರಬರಾಜು ಮಾಡುವ ಬದಲು ಮಳೆ ನೀರು ವ್ಯಯ ಆಗದಂತೆ ಸಕ್ರಮವಾಗಿ ಇಲ್ಲಿ ಬಂದು ಸೇರಿದರೆ ಮತ್ತಷ್ಟು ಹಳ್ಳಿಗಳಿಗೆ ಜೀವಾಳ ಆಗಬಹುದು. 2022ರಲ್ಲಿ ಒಂದು ಬಾರಿ ಮಾತ್ರ ಈ ಅಣೆಕಟ್ಟು ಉಕ್ಕಿ ಹರಿದಿತ್ತು. ಈಗ ಇಷ್ಟು ಮಳೆ ಬಂದರೂ ಸಹ ಸದ್ಯದ ಪರಿಸ್ಥಿತಿ ಒಮ್ಮೆ ನೀವೇ ನೋಡಿ. ಒಬ್ಬ ಕೋಲಾರ ಹುಡುಗನಾಗಿ ನನ್ನದೊಂದು ಆಕಾಂಕ್ಷೆ, ಅದೇನೆಂದರೆ ಸುತ್ತುವರೆದ ನಿಸರ್ಗದ ನಡುವಲ್ಲಿ ಸಣ್ಣದಾದ ದಾರಿಯಲ್ಲಿ ಸ್ವಲ್ಪ ದೂರ ಸರಿದರೆ ನಿಗೂಢವಾಗಿ ನಿಂತ ಪ್ರಕೃತಿ ಮಧ್ಯದಲ್ಲಿ ವೈಭವವಾಗಿ ಕಂಗೊಳಿಸುತ್ತಿರುವಂತಹ ಯರಗೋಳ್ ಡ್ಯಾಂ ಯಾವ ಪರಿಸರ ಪ್ರವಾಸಿ ತಾಣಕ್ಕೂ ಕಡಿಮೆ ಇಲ್ಲ. ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಕೋಲಾರಿನಲ್ಲಿ ಮತ್ತೊಂದು ಪ್ರವಾಸಿ ತಾಣ ಆಗುವುದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಶೇರ್ ಮಾಡಿ. ಕೋಲಾರಿನ ಸೌಂದರ್ಯ ಜನಕ್ಕೆ ಪರಿಚಯಿಸಿ. ದೈವ ಅನುಗ್ರಹದಿಂದ ದೈವ ಕಾರ್ಯ ಮಾಡಲು, ಮುಚ್ಚಿದ ಮರೆತ ಇತಿಹಾಸವನ್ನು ತೆರೆಯಲು ತಪ್ಪದೆ ಫಾಲೋ ಮಾಡ್ಕೊಳ್ಳಿ, ಸಹಕರಿಸಿ. ಧನ್ಯವಾದಗಳು.